ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಅಪ್ಡೇಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇಗ ವಿಡಿಯೋ ಮಾಡ್ತಿದ್ದೀನಿ. ಕರೆಂಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ವಿಡಿಯೋದಲ್ಲಿ KPTCL ನ ಫಿಸಿಕಲ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. KPTCL 2025 ನ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂದ್ರೆ ಫಿಸಿಕಲ್ ಬಗ್ಗೆ ಅಪ್ಡೇಟ್ ಬಂದಿದೆ, ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಬ್ ಇನ್ಫಾರ್ಮೇಶನ್ ಮತ್ತೆ ಗೌರ್ಮೆಂಟ್ ರಿಲೇಟೆಡ್ ಎಲ್ಲ ಒಂದು ವಿಡಿಯೋಸನ್ನು ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಫಸ್ಟ್ ರೌಂಡ್ ಟೆಸ್ಟ್ ನೋಡ್ಕೊಳ್ಳೋದಾದ್ರೆ 100 ಮೀಟರ್ ರನ್ನಿಂಗ್ ಇನ್ 14 ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಇದನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. 100 ಮೀಟರ್ ರನ್ನಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. 14 ಸೆಕೆಂಡ್ ಒಳಗಡೆ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ 100 ಮೀಟರ್ ರನ್ನಿಂಗ್ ನ. ಇದು ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಎರಡನೇದು, ಇದು ಫಿಕ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಪಾಸ್ ಆಗ್ಲೇಬೇಕಾಗತ್ತೆ. ಕ್ಲೈಂಬಿಂಗ್ ಆನ್ 8 ಮೀಟರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಇದನ್ನು ಕೂಡ ನೀವು ಇಲ್ಲಿ ಪಾಸ್ ಆಗ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಮೂರನೇದು ಬಂದ್ಬಿಟ್ಟು 800 ಮೀಟರ್ ರನ್ನಿಂಗ್ ಇನ್ 3 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ. 800 ಮೀಟರ್ಸ್, ಅವಾಗಲೇ ನಾನು ಹೇಳಿದ್ದು 100 ಮೀಟರ್ಸ್, ಇದು 800 ಮೀಟರ್ಸ್ ಅಂತಾನೆ ಹೇಳ್ಬೋದು. 800 ಮೀಟರ್ಸ್ ಅಂದ್ರೆ ಒಂದು 3 ರೌಂಡ್ 4 ರೌಂಡ್ ಓಡಿಸ್ತಾರೆ. ಆ ಸರ್ಕಲ್ ನಲ್ಲಿ ಫೀಲ್ಡ್ ತರ ಇರುತ್ತೆ, ಸರ್ಕಲ್ ನಲ್ಲಿ 3 ರೌಂಡ್ ಓಡಿಸ್ತಾರೆ. ಸೊ 800 ಮೀಟರ್ಸ್ ನ ನೀವು 3 ಮಿನಿಟ್ಸ್ ನಲ್ಲಿ ಕೇವಲ 3 ನಿಮಿಷದಲ್ಲಿ ಮಾತ್ರ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ನಾಲ್ಕನೇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಪೋಲ್ 8 ಮೀಟರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ. ಇದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಿದ್ಯುತ್ ಕಂಬ ಹತ್ತುವುದು ಅಂತ ಹೇಳ್ಬಿಟ್ಟು. ಅಂದ್ರೆ ಇವಾಗ ಆಚೆ ಕಡೆ ನೀವು ಮನೆ ಆಚೆ ಕಡೆ ವಿದ್ಯುತ್ ಕಂಬ ಇರುತ್ತೆ ನೋಡಿ, ಅದನ್ನ ಹತ್ತಬೇಕಾಗತ್ತೆ. ನೀವು 8 ಮೀಟರ್ ಲಾಂಗ್ ಇರುತ್ತೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನೀವು ಪಾಸ್ ಆಗ್ಲೇಬೇಕು. ಇದ್ರಲ್ಲಿ ಯಾವ್ದಾರ ನೀವು ಒಂದ್ರಲ್ಲಿ ಫೇಲ್ ಆದ್ರೂ ಕೂಡ ನಡೆಯುತ್ತೆ, ಬಟ್ ಇದ್ರಲ್ಲಿ ನೀವು ಪಾಸ್ ಆಗ್ಲೇಬೇಕಾಗತ್ತೆ. ಏನಕ್ಕಪ್ಪ ಅಂದ್ರೆ ಇದು ಫಿಕ್ಸ್ ಅಂತಾನೆ ಹೇಳ್ಬೋದು. ವಿದ್ಯುತ್ ಕಂಬ ಹತ್ತುವುದು ಅಂದ್ರೆ ಎಲೆಕ್ಟ್ರಿಕ್ ಪೋಲ್ ನ ನೀವು 8 ಮೀಟರ್ ಇರುತ್ತೆ ಅಂತಾನೆ ಹೇಳ್ಬೋದು ಲಾಂಗು, ಅದನ್ನ ನೀವು ಹತ್ತಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐದನೇದು ಇದು ಸ್ಕಿಪ್ಪಿಂಗ್ ಬಂದ್ಬಿಟ್ಟು 50 ಬಾರಿ ನೀವು ಇಲ್ಲಿ ಮಾಡಬೇಕಾಗತ್ತೆ. ಅದು 1 ನಿಮಿಷದಲ್ಲಿ ಸ್ಕಿಪ್ಪಿಂಗ್ ಮಾಡಬೇಕಾಗತ್ತೆ. 50 ಬಾರಿ, ಅದು 1 ನಿಮಿಷದಲ್ಲಿ. ಇದು ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ. ಇದಂತೂ ಫಿಕ್ಸೆಡ್ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ಪೋಲ್ ಇಂದು 8 ಮೀಟರ್ ಇರುತ್ತೆ ಅಂತಾನೆ ಹೇಳ್ಬೋದು ಲಾಂಗು, ನೀವು ಹತ್ತಬೇಕಾಗತ್ತೆ. ಸೊ ಇನ್ನ ಫಿಸಿಕಲ್ ಬಗ್ಗೆ ಇನ್ನ ಅಪ್ಡೇಟ್ ಬೇಕು ಅಂತ ಹೇಳೋದಾದ್ರೆ, ಯಾವ ಕಂಟೆಂಟ್ ಮೇಲೆ ನಿಮ್ಗೆ ಅಪ್ಡೇಟ್ ಬೇಕು ಅಂತ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದು ಒಂದೇ ವಿಡಿಯೋ ಮಾಡಿರೋದು ನಾನು, ಅದಕ್ಕೋಸ್ಕರನೇ ಪ್ರತಿ ಒಂದನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ರಿಸಲ್ಟ್ ಅಂದ್ರೆ ಇವಾಗ ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದ್ರೆ ಮೇ ಫಸ್ಟ್ ವೀಕ್ ನಲ್ಲಿ ನಿಮ್ಗೆ ಇಲ್ಲಿ ಫಿಸಿಕಲ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ. ಮೇ ಫಸ್ಟ್ ವೀಕಲ್ಲಂತೂ ಪಕ್ಕ. ಅಂದ್ರೆ ಒಂದು ಅಂದಾಜ್ ಡೇಟ್ ಕೊಡೋದಾದ್ರೆ 4ನೇ ತಾರೀಕಿಂದ 6ನೇ ತಾರೀಕು ಒಳಗಡೆ ನಿಮ್ಗೆ ಇಲ್ಲಿ ಫಿಸಿಕಲ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ರೆ, ಫಿಸಿಕಲ್ಗೂ ಕೂಡ ಪ್ರಿಪೇರ್ ಆಗ್ತಿರೋ ಅವ್ರಿಗೆ ಆಲ್ ದ ಬೆಸ್ಟ್.